ಅತ್ತೆ ನೀವು ಹೇಗಿದ್ದೀರಾ? ಮನೆಯಲ್ಲ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಸಂದಾಕೆ ಇದ್ದೀವಿ. ಅಂತೂ ಈಟು ದಿನ ಆದ್ಮ್ಯಾಕೆ ಎಂಡ್ರು ಮಗಿನ ನೋಡಕ್ ಬಂದ್ರಲ್ಲ. ಏನು ಮಾಡೋದತ್ತೆ, ತುಂಬ ಕೆಲ್ಸದ ಬ್ಯುಸಿ, ಬರೋಕ್ಕೆ ಆಗಲಿಲ್ಲ. ಹೊಸು ಪಾಪು ಇಲ್ಲಿ ಮೇಲ್ಗಡೆ ಆಟಾಡ್ತಿದ್ದಾಳೆ, ಇರಿ ಕರ್ಕೊಂಬರ್ತೇನೆ. ಪಾಪು ಬಾರ ಇಲ್ಲಿ ನೋಡಿಲಿ, ಅಪ್ಪ ಬಂದಿದ್ದಾರೆ. ಅವಳು ಹುಟ್ಟಿದಾಗ ನೀವು ಅವಳನ್ನ ಮಾಡಿದ್ದು. ಈಗ ದೊಡ್ಡವಳಾಗವಳೆ ನೋಡಿ ಚಂದ್ರು. ಹೌದು ಅತ್ತೆ, ಗೊತ್ತೇ ಸಿಗ್ತಾ ಇಲ್ಲ, ತುಂಬ ದೊಡ್ಡವಳಾಗ್ಬಿಟ್ಟಿದ್ದಾಳೆ. ಪ್ರತಿದಿನ ನಾನಂತೂ ಹೊಸುನು ಪಾಪುನು ತುಂಬ ಮಿಸ್ ಮಾಡ್ಕೋತಿದ್ದೆ. ಅಟ್ಲೀಸ್ಟ್ ವಿಡಿಯೋ ಕಾಲ್ ಮಾಡಿ ನೋಡೋಣ ಅಂದರೂ ಏನಾದರೂ ಒಂದು ಕೆಲಸ, ಬ್ಯುಸಿ. ಚಂದ್ರು, ನೀವ್ ಯಾವಾಗ ಊರಿಗೆ ಬಂದ್ರಿ? ಮೊನ್ನೆ ದೇವಸ್ಥಾನದವ ನಿನ್ನ ನೋಡೋಳಂತೆ. ನನ್ನ ಗಂಡ ಊರಿಗೆ ಬಂದಿದ್ದಾನೆ, ಬಂದ್ರು ನನ್ನ ನೋಡಕ್ ಬಂದಿಲ್ಲ, ನಾನು ಮಾತಾಡ್ಸಿಲ್ಲ ಅಂತ ಇವಳ್ದು ಒಂದೇ ಗೋಳು. ನಾನು ವಿಚಾರಿಸಿದ್ದೀನಪ್ಪ. ಚಂದ್ರು ಇವತ್ತೇ ಊರಿಗೆ ಬಂದಿರೋದು ಅಲ್ವೇ ಚಂದ್ರು? ಹೌದತ್ತೆ, ಮಧ್ಯಾಹ್ನ ಬಂದೆ. ಬಂದ ಕೂಡಲೇ ಪಾಪುನು ಹೊಸನು ಕರ್ಕೊಂಡು ಹೋಗೋಣ ಅಂತ ಬಂದೆ. ಅಳೇಂದ್ರೆ, ಮಗುನು ಹೊಸುನ ಇವತ್ತೇ ಕರ್ಕೊಂಡು ಹೋಗ್ತೀರಾ? ಹೌದು ಮಾವ, ಅಮ್ಮನೂ ಹೊಸು ಬಾಣ್ತನ ಮುಗೀತು, ಯಾವಾಗ ಕರ್ಕೊಂಬರ್ತೀಯ ಅಂತ ಕೇಳ್ತಿದ್ರು. ಅದಕ್ಕೆ ಇವಾಗಲೇ ಕರ್ಕೊಂಡು ಹೋಗ್ತೀನಿ. ದಿನಗಳಿಗೆ ನೋಡ್ದೆ ಹಂಗೆಲ್ಲ ಹೊಸು ಮಗಿನ ಕಳ್ಸಕ್ಕಾಗಕ್ಕಿಲ್ಲ ಚಂದ್ರು. ಚಂದ್ರು, ವಸು ಮತ್ತೆ ಮಗಿ ಯಾವತ್ತಿದ್ರು ನಿಮ್ಮನೆ ಸ್ವತ್ತೆ. ಆದರೆ ತವ್ರ ಮನೆಯಿಂದ ಅವ್ರನ್ನ ಕಳಿಸ್ಬೇಕು ಅಂದರೆ ಅದರದೇ ಅದು ಕೆಲವು ಶಾಸ್ತ್ರ ನಿಯಮ ಎಲ್ಲ ಇರ್ತೈತೆ. ಬರೋ ಅಮಾಸೆ ಕಳ್ಕೊಂಡು ಒಂದು ಒಳ್ಳೆ ದಿನ ನೋಡಿ ಮಗಿನೂ ವಸುನು ಮನೆ ಕರ್ಕೊಂಡು ಹೋಗಿವ್ರಂತೆ. ಇನ್ನೂ 1 ತಿಂಗಳು ಕಾಯ್ಬೇಕಾವ? ಸರಿ ಹೊಸು, ಅತ್ತೆ ಅಜ್ಜಿ ಇಷ್ಟೆಲ್ಲ ಹೇಳ್ತಿದ್ದಾರೆ ಅಂದರೆ ಆಮೇಲೆ ಕರ್ಕೊಂಡು ಹೋಗ್ತೀನಿ. ಹೇಗಿದ್ರು ಊರಲ್ಲಿ ಇರ್ತೀನಲ್ಲ, 2 ಡೇಸ್ಗೊಂದ್ಸಲ ಬಂದು ಪಾಪುನು ನೀನು ನೋಡ್ಕೊಂಡು ಹೋಗ್ತೀನಿ. ನೀವು ಬರ್ತೀನಿ ಅಂತ ಹೇಳ್ತೀರಾ, ಆದರೆ ಫೋನೇ ರಿಸೀವ್ ಮಾಡಲ್ಲ. ಕೆಲ್ಸದ ಬ್ಯುಸಿ ಅಂತ ಹೇಳಿದ್ನಲ್ಲ, ಇನ್ಮೇಲೆ ಹಾಗೆ ಮಾಡಲ್ಲ. ಒಂದೇ ರಿಂಗಿಗೆ ಫೋನ್ ರಿಸೀವ್ ಮಾಡ್ತೀನಿ, ಆಯಿತಾ? ಚಂದ್ರು, ಏನ್ ಗೊತ್ತಾ, ಅಣ್ಣ ಹೆಂಗೆ ಇನ್ನೊಂದು ಮದುವೆ ಆಯಿತು. ಅದಕ್ಕೆ ಹೆಸರು ಸ್ನೇಹನೇ. ಎಲ್ಲ ವಿಷಯನೂ ಗೊತ್ತು ಹೊಸು, ಆದರೆ ಮದುವೆ ಬರೋಕ್ಕಾಗಲಿಲ್ಲ ಅಷ್ಟೇ. ಕಂಟಿ ಸ್ನೇಹ ಈಟೊತ್ತು ಇಲ್ಲೇ ಇದ್ರು. ಈಗ ಹೊರಗಡೆ ತಣ್ಣಗೆ ಗಾಳಿ ಕುಡಿಯೋಕ್ಕೆ ತವಾಗಿರ್ಬೇಕು. ಇನ್ನೇನು ಬಂದ್ಬಿಡ್ತಾರೆ, ಇರಿ ನೀವು. ಅಯ್ಯೋ ಇಲ್ಲ ಅತ್ತೆ, ಈಗ ಲಾಯರ್ ಜೊತೆ ಒಂದು ಆನ್ಲೈನ್ ಮೀಟಿಂಗ್ ಇದೆ, ತುಂಬ ಅರ್ಜೆಂಟು. ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತ ಮೀಟ್ ಮಾಡ್ತೀನಿ. ಚಂದ್ರು, ಊಟ ಆದ್ರೂ ಮಾಡ್ಕೊಂಡೋಗಿ. ಹೇಳಿದ್ನಲ್ಲ ಹೊಸು, ಮೀಟಿಂಗ್ ಇದೆ, ಅರ್ಜೆಂಟ್ ಹೋಗಲೇಬೇಕು. ನೆಕ್ಸ್ಟ್ ಟೈಮ್ ಬಂದಾಗ ಮಾಡ್ತೀನಿ. ನಾನು ಬರ್ತೀನಿ, ಪಾಪ ತಗೋ. ಏಳು ಪುಟ್ಟಕ್ಕ ಮಲಗಿದ್ರ? ತೊಂದರೆ ಮಾಡಿದ್ನೇನು? ಹಂಗೆಲ್ಲ ಏನೂ ಇಲ್ಲ, ಎಲ್ಲರೂ ಮನ್ಗವ್ರೆ. ನಾನು ಹಂಗೆ ಹೊಸ ಕೆಲಸ ಮಾಡ್ಕೊತಾ ಇದ್ದೆ. ಅಲ್ಲ, ಈ ಹೊತ್ನಾಗ ಫೋನ್ ಮಾಡಿದ್ಯಲ್ಲ ಪುಟ್ಟಕ್ಕ, ಯೋನಿಸಿಯಾ? ಅಯ್ಯೋ, ಭಯ ಪಡೋ ಅಂಥದ್ದೇನು ಇಲ್ಲ, ಖುಷಿ ಇಸ್ಯನೇ. ಖುಷಿ ಪಡೋ ಅಂತ ವಿಚಾರನೇ. ಯೋನ್ ಪುಟ್ಟಕ್ಕ ಅದು? ಅದೇ ಅಮ್ಮವ್ರೆ, ನಾವು ಸಿಡ್ಲೂರಿಂದ ವಾಪಸ್ ಬರ್ಬೇಕಾರೆ ಗೌರಮ್ಮ ಒಂದು ಮಾತು ಹೇಳಿದ್ಲು, ನಿಮಗೆ ಜ್ಞಪ್ತಿ ಆಯ್ತಾ? ಗೌರವನೇ? ಯೋನೋ ಗೆಪ್ತಿಗೆ ಗೊತ್ತಿಲ್ವೇ? ಅದೇ ಅಮ್ಮವ್ರೆ, ನನಗೆ ನನ್ನ ತವರೂರಿನ ಬಂದ ಉಳಿಬೇಕು ಅಂದರೆ
ಊರಿನ ಜೊತೆ ಸಂಬಂಧ ಬೆಳಿಬೇಕು. ಅದಕ್ಕೆ ನನ್ನ ಮಗನಿಗೆ ನಿನ್ನ ಚಿಕ್ಕ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀಯಾ ಅಂತ ಕೇಳಿದ್ಲಲ್ಲ. ಓ ಹೌದೌದೌದು, ಈಗ ಗೆಪ್ತಿಗೆ ಬಂತು ನೋಡು. ಏನಾಯ್ತು? ಅವ್ರು ತಿರುಗಿ ಫೋನ್ ಮಾಡಿದ್ರೆ, ಲಗ್ನದ ವಿಚಾರ ಮಾತಾಡಿದ್ರೆ? ನಾಳಿಕೆ ನಮ್ಮ ಸುಮನ್ ನೋಡೋಕ್ಕೆ ಮಗನ ಕರ್ಕೊಂಡು ಬರ್ತಾರಂತೆ. ಸರಿ, ಹೊತ್ನಾಗ ಎಂತ ಒಳ್ಳೆ ವಿಚಾರ ತಿಳಿಸ್ದೆ ಪುಟ್ಟಕ್ಕ. ಬರಲಿ ಅವ್ರು ಬಂದ್ರಲ್ವೇ ಹುಡುಗ ಹೆಂಗೆ ಅಂತ ನಮಗೆ ಗೊತ್ತಾಗೋದು, ಹುಡುಗಿ ಹೆಂಗೆ ಅಂತ ಅವ್ರಿಗೆ ಗೊತ್ತಾಗೋದು. ಇದ್ದಕ್ಕಿದ್ದಂಗೆ ಫೋನ್ ಮಾಡಿ ನಾಳೆ ಒಳ್ಳೆ ದಿನ ಬರ್ತಾ ಇದ್ದೀವಿ ಅಂತ ಹೇಳ್ಬಿಟ್ರು ಅಮ್ಮವ್ರೆ. ನಂಗೆ ಏನು ಹೇಳ್ಬೇಕು ಅಂತ ತೋಚನೆ ಇಲ್ಲ, ಹ್ಞೂ ಅಂದ್ಬಿಟ್ಟೆ. ಅಯ್ಯ, ಅದಕ್ಕೆ ಯಾಕೆ ಅಂಜ್ಕತಿಯ ಪುಟ್ಟಕ್ಕ? ಸುಮ್ಮ ನಿನ್ನ ಮಗಳು, ಅವಳಿಗೆ ಯಾವಾಗ ಏನು ಮಾಡಬೇಕು ಅನ್ನೋದು ನಿಂದೆ ನಿರ್ಧಾರ ಅಲ್ವೇ? ಆದರೂ ನಿಮ್ಮನ್ನು ಸಿರಿನೂ ಒಂದು ಮಾತು ಕೇಳಬೇಕಾಗಿತ್ತೇನೋ, ತೆಪ್ಪು ಮಾಡಿಬಿಟ್ಟೆ ಅನ್ನಿಸ್ತೈತೆ. ನೋಡು ಪುಟ್ಟಕ್ಕ, ನೀನು ಸರಿ ರಾತ್ರಿ ನಾಲ್ಕು ಫೋನ್ ಮಾಡಿ ನಾನು ಹಿಂಗೆ ಏನೋ ಕೆಲಸ ಮಾಡ್ತೀವಿ ಬನ್ನಿ ಅಮ್ಮ ಅವ್ರೆ ಅಂದರೆ ನಾನು ಬರ್ತೀನಿ. ನೀನು ಅದ್ರ ಬಗ್ಗೆ ಅನುಮಾನ ಮಾಡಿಕಬೇಡ. ಅದು ನಿಮ್ಮ ದೊಡ್ಡ ಗುಣ ಅಮ್ಮವ್ರೆ. ನಾಳೆ ಗಂಡಿನ ಕಡೆಯವ್ರು ಬರೋ ಹೊತ್ತಿಗೆ ನೀವು ಇಲ್ಲಿ ಬಂದ್ಬಿಟ್ರೆ ನನಗೆ ಶಾನ ಸಂತೋಷ ಆಯ್ತದೆ. ಸಿರಿನೂ ಸ್ನೇಹನೂ ಇಷ್ಟೊತ್ತಿಗಾಗಲೇ ಮಲ್ಗವ್ರೋ ಏನೋ, ಅವ್ರಿಗೆ ತೊಂದರೆ ಕೊಡೋಕ್ಕೆ ನನಗೂ ಇಷ್ಟ ಇಲ್ಲ. ಸಿರಿಗೂ ಸ್ನೇಹಿಗೂ ಈ ವಿಚಾರ ತಿಳಿಸಿ ನಾಳೆ ಅವ್ರನ್ನೂ ಕರ್ಕೊಬಂದ್ಬಿಡಿ. ಆಯಿತು ಪುಟ್ಟಕ್ಕ. ಮಾಡು, ಇದು ನಮ್ಮನೆ ಶುಭ ಕಾರ್ಯ, ನಾವೇ ಮುಂದೆ ನಿಂತ್ಕೊಂಡಿದ್ನೆಲ್ಲ ಮಾಡಬೇಕಲ್ವೇ? ನೀನೇನು ಯೋಚನೆ ಮಾಡಬೇಡ, ಒತ್ತಾರಕ್ಕೆ ನಾವೆಲ್ಲರೂ ಅಲ್ಲಿರ್ತೀವಿ. ಶಾನ ಸಂತೋಷ ಅಮ್ಮವ್ರೆ. ಹೌದು, ಸುಮಂಗಿ ಈಸಿಯ ಹೇಳ್ತೀಯಾ? ಹ್ಞೂ ಹೇಳ್ದೆ ಅಮ್ಮವ್ರೆ, ನನ್ನಿಷ್ಟನೇ ಅವಳಿಷ್ಟ ಅಂತ ಹೇಳವಳೆ. ಆ ಮಾತು ಕೇಳಿ ನನ್ನ ತಲೆ ಮ್ಯಾಗಿಂದ ಅರ್ಧ ಭಾರ ಇಳ್ದೋಯ್ತು ಅಮ್ಮವ್ರೆ. ನೋಡು, ನಿನ್ನ ಮಕ್ಕಳು ನೀನು ಹಾಕಿದ ಗೆರೆನ ದಾಟಕ್ಕಿಲ್ಲ. ಆಯ್ತಾಯ್ತು, ಸ್ಯಾನೆ ಒತ್ತಾಯ್ತು ಪುಟ್ಟಕ್ಕ. ಒತ್ತಾರಕ್ಕೆ ಏನೇನು ಬೇಕೋ ಎಲ್ಲ ತಯಾರಿ ಮಾಡ್ಕೊ.